ತಂಗಿ ಆಡಿದ ಮಾತಿಗೆ ಕೋಲೆ ಬಸವನ ಹಾಗೆ ತಲೆ ಆಡಿಸುತ್ತಿದ್ದೀರಲ್ಲ, ನಿಮಗೂ ಬುದ್ಧಿ ಇಲ್ವಾ? ರಾಮಚಂದ್ರ ಅವರು ಆ ಕಡೆ ಹೋಗುತ್ತಿದ್ದ ಹಾಗೆ ಈ ಕಡೆ ಇಷ್ಟರವರೆಗೂ ಮೌನವಾಗಿದ್ದ ಬಾಯಿ ಈಗ ತೆರೆದುಕೊಂಡಿತ್ತು ಹೇಮಾಳದ್ದು. ಹೇಮಾ, ಏನಂತ ಮಾತಾಡ್ತಿದ್ದೀಯಾ? ಅವಳಿಗೆ ಆಸ್ತಿಯ ಮೇಲೆ ಆಸೆ ಇಲ್ಲ ಎಂದ ಮೇಲೆ ಬಲವಂತ ಮಾಡುವುದು ತಪ್ಪಲ್ಲವಾ? ಹೆಂಡತಿಯ ಮೇಲಿನ ಕೋಪದಲ್ಲಿಯೇ ಹೇಳಿದನು ಸಾಕೇತ್. ಇವತ್ತಿನ ಕಾಲದಲ್ಲಿ ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಯಾರು ಒದೆಯುತ್ತಾರೆ ಹೇಳಿ? ಆಸೆ ಇಲ್ಲ, ಇಷ್ಟ ಇಲ್ಲ, ನನಗೆ ಬೇಡ ಎಂದು ಹೇಳುವವರನ್ನು ಮೂರ್ಖರು ಎನ್ನುತ್ತಾರೆ. ಈಗ ಅವಳಿಗೆ ಬೇಡದೇ ಇರಬಹುದು, ಅವಳ ಜೀವನಕ್ಕೆ ಬೇಡವಾ? ಅವಳು ಸಾಯುವವರೆಗೂ ನೀವೇ ಸಾಕಲು ಆಗುತ್ತದ? ನಿಮಗಾದರೂ ಬುದ್ಧಿ ಬೇಡವಾ? ಕೋಪದಲ್ಲಿಯೇ ಅವಳು ಕೂಡ ಕೂಗಿದಳು. ಹೇಮಾ, ಅವಳನ್ನೇನು ನೀನು ದುಡಿದು ಸಾಕುತ್ತಿಲ್ಲ, ಅವಳ ದುಡಿಮೆಯಲ್ಲಿ ಅವಳು ಬದುಕುತ್ತಿದ್ದಾಳೆ. ನೀನೇನಾದರೂ ನನ್ನ ತಂಗಿಯನ್ನು ಕೂಲಿ ಮಾಡಿ ಸಾಕುತ್ತಿದ್ದೀಯಾ? ಈ ಮನೆಯಲ್ಲಿ ನನಗೆಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಅವಳಿಗೂ ಕೂಡ ಇದೆ. ವರ್ಷದಿಂದಲೂ ಅವಳು ದುಡಿದು ತಂದುಕೊಟ್ಟ ಹಣದಲ್ಲಿಯೇ ಲೋನ್ ಕಟ್ಟಿರುವುದು. ಅಂಥದ್ರಲ್ಲಿ ಈ ರೀತಿ ಮಾತನಾಡುವುದು ಸರಿಯಾ? ಅವಳು ಮನೆಗೆ ಬಂದಾಗಿನಿಂದಲೂ ನೀನೇ ಅವಳನ್ನು ದುಡಿದು ಸಾಕುತ್ತಿದ್ದೀಯಾ ಎನ್ನುವ ಹಾಗೆ ಒಂದಲ್ಲ ಒಂದು ಖ್ಯಾತೆ ತೆಗೆಯುತ್ತಲೇ ಇರ್ತೀಯ. ಅವಳೇನು ಇಲ್ಲಿ ಕೂತು ತಿನ್ನುತ್ತಿಲ್ಲ, ಹಾಗಂತ ಕೆಲಸಕ್ಕೆ ಹೋಗ್ತಿದ್ದೀನಿ ಎಂದು ಮನೆ ಕೆಲಸವನ್ನು ಬಿಟ್ಟಿಲ್ಲ, ಪ್ರತಿಯೊಂದು ಕೆಲಸವನ್ನು ಮಾಡ್ತಾಳೆ ಎಂದನು. ಹೌದು, ಅವಳು ಮಾತ್ರ ಕೆಲಸ ಮಾಡ್ತಾಳೆ, ನಾನು ಮಹಾರಾಣಿಯ ಹಾಗೆ ಇಲ್ಲಿ ಕೂತಿದ್ದೀನಿ. ಈಗೇನೋ ದುಡಿಯುತ್ತಿದ್ದಾಳೆ. ಅವಳು ಕೂತಂತಹ ಕಾಲಕ್ಕೆ ಅವಳನ್ನು ಯಾರು ನೋಡಿಕೊಳ್ಳುವುದು? ಅವಳ ಒಳ್ಳೆಯದಕ್ಕೆ ಹೇಳಿದರೆ ನೀವು ನನ್ನ ಮೇಲೆ ಈ ರೀತಿ ಕೂಗಾಡುತ್ತಿದ್ದೀರ. ನಾನು ಮನೆಯಲ್ಲಿ ಕೂತು ತಿನ್ನುತ್ತಿದ್ದೇನೆ ಎನ್ನುವ ಹೊಟ್ಟೆ ಉರಿ ನಿಮಗೆ. ನಾಳೆಯಿಂದ ನಾನೂ ಕೂಡ ಕೆಲಸಕ್ಕೆ ಹೋಗ್ತೀನಿ ಎಂದು ಅಳುತ್ತಲೇ ಹೇಳಿದಳು. ಅಣ್ಣ ಅತ್ತಿಗೆ ಇಬ್ಬರ ಮಾತುಗಳು ಕೋಣೆಯಲ್ಲಿದ್ದವಳ ಕಿವಿ ತಲುಪುತ್ತಲೇ ಇದ್ದವು. ಅಣ್ಣ ಅತ್ತಿಗೆ ಇಬ್ಬರು ತನ್ನ ವಿಷಯವಾಗಿ ಜಗಳವಾಡುತ್ತಿರುವುದನ್ನು ನೋಡಿ ಅವಳ ಕಣ್ಣೀರು ಧಾರಾಕಾರವಾಗಿ ಇಳಿಯುತ್ತಲೇ ಇದ್ದವು. ನೋಡು ಹೇಮಾ, ನೀನು ಕೆಲಸಕ್ಕೆ ಹೋಗಲಿ ಎಂದು ನಾನು ಮಾತನಾಡಲಿಲ್ಲ. ನೀನು ಆಡುತ್ತಿರುವ ಮಾತುಗಳನ್ನು ಹೇಳುತ್ತಿದ್ದೇನೆ ಅಷ್ಟೇ ಎಂದನು ಕೋಪದಲ್ಲಿ. ಕೆಲಸಕ್ಕೆ ಹೋಗು ಎಂದು ಇಂಡೈರೆಕ್ಟ್ ಆಗಿ ಹೇಳ್ತಿಲ್ಲ. ನಿಮ್ಮ ತಂಗಿ ದುಡಿದು ತಂದಾಗ್ತಿದ್ದಾಳೆ, ನಾನು ಕೂತು ತಿನ್ನುತ್ತಿದ್ದೇನೆ ಎನ್ನುವ ಇಂಟೆನ್ಷನ್ ಇಟ್ಕೊಂಡು ಮಾತಾಡ್ತಿದ್ದೀರಾ ಎಂದು ನನಗೂ ಗೊತ್ತು. ಎಷ್ಟೇ ಆದರೂ ನಾನು ಹೊರಗಿನಿಂದ ಬಂದವಳಲ್ಲವಾ? ಹೊರಗಿನವಳು ಯಾವತ್ತಿದ್ರೂ ಹೊರಗಿನವಳೆ ಎಂದು ಇವತ್ತು ತಿಳಿಸಿಕೊಟ್ಟಿರಿ. ಬೇಕಿದ್ರೆ ನಿಮ್ಮ ತಂಗಿಯನ್ನು ಮನೆಯಲ್ಲಿ ಇರಿಸಿ, ನಾನೇ ಕೆಲಸಕ್ಕೆ ಹೋಗಿ ದುಡಿದು ತಂದು ಹಾಕ್ತೀನಿ ಎಂದಳು. ಮಾತಿಗೆ ಮಾತು ಕೊಡುವುದನ್ನು ನಿಲ್ಲಿಸುತ್ತಿಲ್ಲ ಅವಳು. ಅವನು ಒಂದು ಹೇಳಿದರೆ ಇವಳು ಎರಡು ಹೇಳಿ ರಾಧಾಂತ ಮಾಡುತ್ತಿದ್ದಳು. ಇಬ್ಬರ ಮಾತುಗಳನ್ನು ಕೇಳಿ ಅಳುತ್ತಿದ್ದ ಸಾಕ್ಷಿ ತಕ್ಷಣ ಹೊರಗೆ ಬಂದು, ಅತ್ತಿಗೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವ್ಯಾಕೆ ಕೆಲಸಕ್ಕೆ ಹೋಗಬೇಕು ಎಂದು ಅಳುತ್ತಲೇ ಕೇಳಿದಳು. ಯಾಕೆ ಅಂದರೆ, ಈ ಮನೆಯಲ್ಲಿ ನಾನು ಕೂತ್ಕೊಂಡು ತಿಂತಿದ್ದೀನಲ್ಲ, ಅದಕ್ಕೆ ನಿಮ್ಮಣ್ಣನಿಗೆ ಸಹಿಸಲು ಆಗ್ತಿಲ್ಲ. ನಾನು ನಿನ್ನ ಒಳ್ಳೆಯದಕ್ಕೆ ಮಾತಾಡಿದರೆ ನಾನು ನಿನ್ನ ಮೇಲೆ ದ್ವೇಷ ಮಾಡ್ತೀನಿ ಎನ್ನುವ ಹಾಗೆ ಮಾತಾಡ್ತಿದ್ದಾರೆ ಎಂದಳು. ಅಣ್ಣ, ಯಾಕಣ್ಣ? ಪ್ಲೀಸ್ ಅಣ್ಣ, ನನ್ನ ವಿಷಯವಾಗಿ ನೀವಿಬ್ಬರು ಹೀಗೆ ಜಗಳವಾಡುವುದು ನನಗೆ ಇಷ್ಟ ಇಲ್ಲ. ಪ್ಲೀಸ್ ಅಣ್ಣ, ಅತ್ತಿಗೆಯ ಜೊತೆ ನನ್ನ ವಿಷಯವಾಗಿ ಏನು ಮಾತನಾಡಬೇಡ, ಜಗಳವಾಡಬೇಡ. ನೋಡಿ, ನೀವಿಬ್ಬರು ಹೀಗೆ ಮಾತಾಡ್ತಿದ್ರೆ ದೀಪ ನಿಮ್ಮನ್ನು ಹೇಗೆ ಭಯದಲ್ಲಿ ನೋಡುತ್ತಿದ್ದಾಳೆ. ಮಕ್ಕಳ ಮುಂದೆ ಇದೆಲ್ಲ ಬೇಡ ಅಣ್ಣ ಎಂದು ಕೈ ಮುಗಿದು ಹೇಳಿದಳು. ಸಾಕ್ಷಿ, ನೀನು ಆಸ್ತಿ ತೆಗೆದುಕೊಳ್ಳಲಿಲ್ಲ ಎಂದು ರಂಪ ಮಾಡುತ್ತಿರುವುದು ಇವಳು ಎಂದನು ಕೋಪದಲ್ಲಿಯೇ. ಅಣ್ಣ ಎಂದವಳು ಕಣ್ಣಿನ ಸನ್ನೆಯಲ್ಲಿ ಏನು ಮಾತನಾಡಬೇಡ ಎಂದು ವಿನಂತಿಸಿದಳು. ತನ್ನ ಅತ್ತಿಗೆಯ ಕಡೆ ತಿರುಗಿ, ಅತ್ತಿಗೆ, ಅವರಿಗೂ ನನಗೂ ಇರುವ ಸಂಬಂಧ ಕಡಿದಾಗಿದೆ. ಅಂಥದ್ರಲ್ಲಿ ಈಗ ನಾನು ಅವರ ಮನೆಯ ಆಸ್ತಿಯನ್ನು ತೆಗೆದುಕೊಳ್ಳುವುದು ಸರಿಯಾ? ನೀವೇ ಹೇಳಿ. ನನ್ನ ಕೈಯಲ್ಲಿ ಆಗುವ ತನಕ ದುಡಿದು ತಿನ್ನುತ್ತೇನೆ, ಆಮೇಲೆ ಎಂದವಳು ಅಳುತ್ತಾ ತನ್ನ ಕೋಣೆಗೆ ಹೋಗಿದ್ದಳು. ಸಾಕೇತ್ ಹೆಂಡತಿ ಮೇಲಿನ ಅಸಮಾಧಾನದಿಂದಲೇ ಹೊರಗೆ ಹೋದನು. ಸೀರೆಯ ಸೆರಗನ್ನು ಒದರುತ್ತಾ ಕೋಪದಲ್ಲಿಯೇ ಹೇಮಾ ಅವಳ ಕೋಣೆಗೆ ಹೋಗಿದ್ದಳು. ಕೋಣೆಗೆ ಬಂದ ಸಾಕ್ಷಿಯ ದುಃಖ ಹೆಚ್ಚಾಗಿತ್ತು. ಬಾಗಿಲನ್ನು ಭದ್ರಪಡಿಸಿ ತನ್ನ ದುಪ್ಪಟ್ಟವನ್ನು ಬಾಯಿಗೆ ಅಡ್ಡ ಇರಿಸಿ ಅಳಲು ಶುರು ಮಾಡಿದಳು. ಸಾಕ್ಷಿ ಈ ಮನೆಗೆ ಬಂದಾಗಿನಿಂದ ತನ್ನ ಅತ್ತಿಗೆಯ ಅಸಹನೆಯನ್ನು ನೋಡುತ್ತಲೇ ಬಂದಿದ್ದಾಳೆ. ನೇರವಾಗಿ ಮಾತನಾಡದಿದ್ದರೂ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ಏನಾದರೂ ಮಾತನಾಡುತ್ತಿರುತ್ತಾಳೆ. ಸಾಕ್ಷಿ ಅವಳ ಮಾತು ಕೇಳಿ ಮನಸ್ಸಿಗೆ ಎಷ್ಟೇ ಬೇಸರವಾದರೂ ಸಹ ತನ್ನ ಅಣ್ಣನಿಗೋಸ್ಕರ ಎಲ್ಲವನ್ನು ಸಹಿಸುತ್ತಾಳೆ ಇವಳು. ಇದೊಂದೇ ಕಾರಣಕ್ಕೆ ಪಿಜಿ ಅಥವಾ ಯಾವುದಾದರೂ ಪುಟ್ಟ ಮನೆ ಮಾಡಿಕೊಂಡು ಇರುತ್ತೇನೆ ಎಂದರೂ ತನ್ನಣ್ಣ ಕೇಳುವುದಿಲ್ಲ.
ಈ ಎಲ್ಲ ಸಮಸ್ಯೆ ಪರಿಹಾರ ಆಗಬೇಕು ಎಂದರೆ ಅವಳಿಗಿರುವುದು ಒಂದೇ ದಾರಿ, ಅದು ಮದುವೆ. ಮದುವೆ ಎನ್ನುವುದು ಅವಳ ಜೀವನದ ವಿರುದ್ಧವಾದ ಪದ. ಈಗಾಗಲೇ ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡಿರುವವಳು ಆ ಮದುವೆಗೆ ಒಪ್ಪುತ್ತಾಳ? ಅಳುತ್ತಾ ಮಲಗಿದ್ದವಳು ಏನು ಆಗಿಯೇ ಇಲ್ಲ ಎನ್ನುವಂತೆ ಎದ್ದು ಮುಖ ತೊಳೆದು ಅಡುಗೆ ಮನೆಗೆ ಬಂದು ರಾತ್ರಿಗೆ ಅಡಿಗೆ ಮಾಡಿದವಳು, ಅಣ್ಣ ಅಡಿಗೆ ಆಯಿತು, ದೀಪಳನ್ನು ಕರೆದುಕೊಂಡು ಬಾ ಎಂದು ಮಗಳಿಗೆ ಹೋಮ್ವರ್ಕ್ ಮಾಡಿಸುತ್ತಿದ್ದ ತನ್ನ ಅಣ್ಣನಿಗೆ ಹೇಳಿದಳು. ಆಗ ಹೋಗಿ ಕೋಣೆ ಸೇರಿದ ಹೇಮಾ ಹೊರಗೆ ಬಂದಿರಲಿಲ್ಲ. ಅವಳನ್ನು ಊಟಕ್ಕೆ ಕರೆಯಲು ಹೋದರೆ ಹಾಸಿಗೆಯ ಮೇಲೆ ಮಲಗಿದ್ದಳು. ಅದನ್ನು ನೋಡಿದವಳು ಅತ್ತಿಗೆ ಎಂದು ಎಚ್ಚರ ಮಾಡಿದಳು. ಏನು ಬಿರುಸಾಗಿಯೇ ಹೇಳಿದಳು. ಅಡಿಗೆ ಆಗಿದೆ, ಬನ್ನಿ ಊಟ ಮಾಡೋಣ ಎಂದಳು. ನನಗೆ ಊಟ ಬೇಡ, ನಿಮ್ಮಣ್ಣನಿಗೆ ಬಡಿಸು, ಹೊಟ್ಟೆ ತುಂಬ ಊಟ ಮಾಡಲಿ ಎಂದಳು ಕೋಪದಲ್ಲಿ. ಅತ್ತಿಗೆ, ಅಣ್ಣ ಏನೋ ಕೋಪದಲ್ಲಿ ಹಾಗೆಲ್ಲ ಮಾತನಾಡಿದ್ದಾನೆ. ಅವನ ಬುದ್ಧಿ ನಿಮಗೆ ಗೊತ್ತೇ ಇದೆಯಲ್ಲ, ಅಷ್ಟಕ್ಕೆಲ್ಲ ಊಟ ಬಿಡ್ತಾರ ಹೇಳಿ. ಪ್ಲೀಸ್ ಅತ್ತಿಗೆ, ಬನ್ನಿ ಊಟ ಮಾಡೋಣ ಎಂದಳು. ಯಾಕೆ, ನಿಮ್ಮ ಅಣ್ಣನಿಗೆ ಮಾತ್ರ ಕೋಪ ಬರುವುದಾ? ನನಗೆ ಬರುವುದಿಲ್ವಾ? ನಾನು ಹಸಿದುಕೊಂಡಿದ್ದರೂ ಯಾಕೆ ಹಸಿದಿದ್ದೀಯಾ ಎಂದು ಕೇಳುವುದಿಲ್ಲ ನಿಮ್ಮಣ್ಣ. ಅವರಿಗೆ ನನಗಿಂತ ನೀನೇ ಮುಖ್ಯ, ಹೋಗಿ ಊಟ ಮಾಡು ಎಂದಳು. ಅವಳ ಮಾತು ಕೇಳಿ ಸಾಕ್ಷಿಯ ಮನಸ್ಸು ನೊಂದು ಹೋಯಿತು. ಹೆಂಡತಿ ಏನೇ ಮಾತನಾಡಿದರೂ ಸಾಕೇತ್ ಸುಮ್ಮನಿರುತ್ತಾನೆ ಎಂದರೆ ಅದಕ್ಕೆ ಹೆಂಡತಿಯ ಮೇಲಿನ ಗೌರವ, ಪ್ರೀತಿಯೇ ಕಾರಣ ಎಂದು ಸಾಕ್ಷಿಗೆ ಕೂಡ ತಿಳಿದಿದೆ. ಆದರೆ ತನ್ನ ಅಣ್ಣನ ಮನಸ್ಸನ್ನು ಇವರು ಅರ್ಥ ಮಾಡಿಕೊಳ್ಳುವುದಿಲ್ಲವಲ್ಲ ಎನ್ನುವ ಬೇಸರ ಅವಳಿಗೂ ಕೂಡ ಇದೆ. ಈಗ ಇವರನ್ನು ಹೇಗೆ ಕನ್ವಿನ್ಸ್ ಮಾಡುವುದು ಎಂದು ಯೋಚಿಸಿದವಳು ಬೇರೆ ದಾರಿ ಕಾಣದೆ ಒಡನೆಯೇ ಕಾಲು ಚಾಚಿ ಮಲಗಿದವಳ ಕಾಲು ಹಿಡಿದವಳು, ಅಣ್ಣ ಆಡಿದ ಮಾತಿಗೆ ನಾನು ಕ್ಷಮೆ ಕೇಳುತ್ತೇನೆ ಅತ್ತಿಗೆ, ಪ್ಲೀಸ್ ಊಟ ಮಾಡಿ ಬನ್ನಿ. ನೀವು ಊಟ ಮಾಡಲಿಲ್ಲ ಎಂದರೆ ನನಗೆ ಊಟ ಸೇರುವುದಿಲ್ಲ. ಪ್ಲೀಸ್ ಅತ್ತಿಗೆ, ಅಣ್ಣ ಇನ್ನೊಮ್ಮೆ ಹೀಗೆಲ್ಲ ಮಾತನಾಡುವುದಿಲ್ಲ, ಊಟಕ್ಕೆ ಬನ್ನಿ ಎಂದಳು. ತನ್ನಿಂದಲೇ ಗಂಡ ಹೆಂಡತಿ ಇಬ್ಬರು ಜಗಳವಾಡಿದ್ದಾರೆ. ಮನೆಯಲ್ಲಿ ಹೀಗೆ ಜಗಳವಾದರೆ ಯಾರ ಮನಸ್ಸಿಗೂ ನೆಮ್ಮದಿ ಇರುವುದಿಲ್ಲ. ನನ್ನಿಂದಲೇ ಶುರುವಾದ ಜಗಳ ತನ್ನಿಂದಲೇ ಮುಗಿಯಬೇಕು ಎಂದು ಯೋಚಿಸಿದವಳು ಯಾವ ಆಲೋಚನೆಯನ್ನು ಮಾಡದೆ ಅವಳ ಕಾಲು ಹಿಡಿದಿದ್ದಳು. ಇಂತಹ ನಡೆಯಿಂದಲೇ ಸಾಕ್ಷಿಯ ವ್ಯಕ್ತಿತ್ವ ಏನು ಎನ್ನುವುದು ತಿಳಿಯುತ್ತದೆ. ಸಾಕ್ಷಿ ತನ್ನ ಕಾಲು ಹಿಡಿಯುತ್ತಿದ್ದ ಹಾಗೆ ಅದೇಕೋ ಅವಳ ಮಾತುಗಳು ಮರೆತಂತಾದವು. ತಾನು ಇನ್ನೂ ಈ ಮಾತನ್ನು ಮುಂದುವರಿಸುವುದು ತರವಲ್ಲ ಎಂದು ಯೋಚಿಸಿದವಳು, ಸರಿ ಬಾ ಎಂದು ಹೇಳಿ ತಾನೇ ಮೊದಲಾಗಿ ಕೋಣೆಯಿಂದ ಹೊರಗೆ ಬಂದಿದ್ದಳು. ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡ ಸಾಕ್ಷಿ ತನ್ನ ಅತ್ತಿಗೆಯನ್ನು ಹಿಂಬಾಲಿಸಿದಳು. ಹೇಮಾ ಬರುವ ವೇಳೆಗಾಗಲೇ ಸಾಕೇತ್ ಮತ್ತು ದೀಪ ಇಬ್ಬರು ಊಟಕ್ಕೆ ಕುಳಿತಿದ್ದರು. ಗಂಡ ಊಟಕ್ಕೆ ಕುಳಿತಿರುವುದನ್ನು ನೋಡಿ ಮುಖ ಸಿಂಡರಿಸುತ್ತಲೇ ಡೈನಿಂಗ್ ಟೇಬಲ್ ಮೇಲೆ ಕುಳಿತಳು. ಅವಳ ಮುಖವನ್ನು ನೋಡಿದರೂ ಸಾಕೇತ್ ಏನು ಮಾತನಾಡದೆ ಸುಮ್ಮನೆ ಉಳಿದನು. ತನ್ನ ಅತ್ತಿಗೆ ಊಟಕ್ಕೆ ಬಂದಿದ್ದೇ ದೊಡ್ಡ ಸಮಾಧಾನವಾಗಿತ್ತು ಸಾಕ್ಷಿಗೆ. ಒಡನೆ ಊಟ ಬಡಿಸಿದಳು. ಸಾಕ್ಷಿ, ನೀನು ಕೂತ್ಕೋ, ಲೇಟಾಗಿದೆ, ಬೆಳಗ್ಗೆಯಿಂದ ಸಾಕಾಗಿದ್ದೀಯ, ಊಟ ಮಾಡಿ ಮಲಗು ಎಂದನು. ಸಾಕೇತ್ ಪ್ರತಿ ಬಾರಿ ಸಾಕ್ಷಿಯ ಮೇಲೆ ತೋರುವ ಪ್ರೀತಿ ಕಾಳಜಿಯನ್ನು ನೋಡಿದಾಗಲೆಲ್ಲ ಹೇಮಾಳ ಒಡಲಿಗೆ ಬೆಂಕಿ ಬೀಳುತ್ತಿತ್ತು. ತನ್ನನ್ನು ಇಷ್ಟು ಕಾಳಜಿ ಮಾಡುವುದಿಲ್ಲವಲ್ಲ ಎಂದು ಸಾಕ್ಷಿಯ ಮೇಲಿನ ಹೊಟ್ಟೆ ಉರಿ ಹೆಚ್ಚಾಗುತ್ತಿತ್ತು. ಅತ್ತಿಗೆಯ ಸಿಡುಕಿನ ಮೊಗವನ್ನು ನೋಡಿದವಳು, ಇವತ್ತು ನಾನು ಬಡಿಸ್ತೀನಿ, ನೀವು ಊಟ ಮಾಡಿ ಅಣ್ಣ, ಆಮೇಲೆ ಊಟ ಮಾಡ್ತೀನಿ ಎಂದು ಹೇಳಿ ಮೂವರಿಗೂ ಬಡಿಸಿದಳು. ಹೇಮಾ ಬೇಗ ಬೇಗ ಊಟ ಮಾಡಿ ತಾನೇ ಮೊದಲು ಕೋಣೆಗೆ ಹೋಗಿ ಮತ್ತೆ ಮಲಗಿದಳು. ಮಗುವಿನ ಜೊತೆ ಮಾತನಾಡಿಕೊಂಡು ನಿಧಾನವಾಗಿ ಊಟ ಮಾಡಿದ ನಂತರ ಅಲ್ಲಿಂದ ಹೋಗುವವನನ್ನು ಕೈ ಹಿಡಿದು ತಡೆದವಳು, ಅಣ್ಣ, ಸಂಸಾರದಲ್ಲಿ ಒಬ್ಬರು ಸೋತಾಗಲೇ ಜೀವನ ಸರಾಗವಾಗಿ ಸಾಗುವುದು. ಅತ್ತಿಗೆ ಕೋಪದಲ್ಲಿ ಏನಾದರೂ ಮಾತನಾಡಿದರೆ ನೀನು ತಿರುಗಿಸಿ ಏನೂ ಹೇಳಬೇಡ. ಸಾಧ್ಯ ಆದರೆ ಅವರನ್ನು ಕನ್ವಿನ್ಸ್ ಮಾಡಿ ಅವರ ಬಳಿ ಸಾರಿ ಕೇಳು ಎಂದಳು. ಸಾಕ್ಷಿ, ನಾನೇನು ಮಾಡಿದ್ದೇನೆ ಎಂದು ಸಾರಿ ಕೇಳಬೇಕು ಎಂದನು ಹುಬ್ಬು ಬೆಸೆದು. ಏನಾದರೂ ಮಾಡಿದೀಯಾ ಎಂದು ಹೇಳ್ತಿಲ್ಲ ಅಣ್ಣ. ಅತ್ತಿಗೆ ಮಾತು ಜೋರು ಅಷ್ಟೆ, ಅವರೇನು ಕೆಟ್ಟವರಲ್ಲ. ನೀನೊಂದು ಸಾರಿ ಕೇಳಿದರೆ ಅವರ ಕೋಪ ಪೂರ್ತಿಯಾಗಿ ಕಡಿಮೆಯಾಗುತ್ತದೆ, ಪ್ಲೀಸ್ ಅಣ್ಣ ಎಂದು ವಿನಂತಿಸಿದ ರೀತಿ ಹೇಳಿದಳು. ತಂಗಿಯ ಬೇಸರದ ಮುಖ ನೋಡಿದವನು, ಸರಿ ಆಯಿತು, ನೀನು ಬೇಗ ಊಟ ಮಾಡಿ ಮಲಗು ಎಂದು ಹೇಳಿ ಮಗಳನ್ನು ಕರೆದುಕೊಂಡು ತಾನೂ ಮಲಗಲು ಹೊರಟನು. ಸಾಕೇತ್ ಮಗಳನ್ನು ಕರೆದುಕೊಂಡು ಕೋಣೆಗೆ ಬರುವ ವೇಳೆಗಾಗಲೇ ಹೇಮ ಮಲಗಿರುವಂತೆ ನಟಿಸುತ್ತಿದ್ದಳು. ಮಗುವನ್ನು ಮಧ್ಯೆ ಮಲಗಿಸಿ ಮಗಳ ಜೊತೆ ಮಾತನಾಡಿಕೊಂಡು ಅವಳನ್ನು ತಟ್ಟಿ ಮಲಗಿಸಿದನು. ಮಗು ಮಲಗಿದ್ದನ್ನು ಖಚಿತಪಡಿಸಿಕೊಂಡವಳು, ನಾಳೆ ನಾನು ಎಲ್ಲಾದರೂ ಕೆಲಸ ಹುಡುಕಲು ಹೋಗ್ತೀನಿ ಎಂದಳು. ಹೇಮಾ, ಯಾಕಿಷ್ಟು ಹಠ ಮಾಡುತ್ತಿದ್ದೀಯ? ನಾನೇನಾದರೂ ನಿನ್ನನ್ನು ಕೆಲಸಕ್ಕೆ ಹೋಗು ಎಂದು ಹೇಳಿದೆನಾ?
ಹೇಮಾ, ಯಾಕಿಷ್ಟು ಹಠ ಮಾಡುತ್ತಿದ್ದೀಯ? ನಾನೇನಾದರೂ ನಿನ್ನನ್ನು ಕೆಲಸಕ್ಕೆ ಹೋಗು ಎಂದು ಹೇಳಿದೆನಾ ಎಂದನು. ಈಗ ನಾನು ನಿಮ್ಮ ಹಾಗೂ ನಿಮ್ಮ ತಂಗಿಯ ಇಬ್ಬರ ಹಂಗಿನಲ್ಲೂ ಇದ್ದೀನಲ್ಲ, ಅದಕ್ಕಾದರೂ ನಾನು ಕೆಲಸಕ್ಕೆ ಹೋಗಬೇಕು ಎಂದಳು ಕೋಪದಲ್ಲಿ. ಹೆಂಡತಿಯ ಮೇಲೆ ಕೋಪ ಬಂದರೂ ಕೂಡ ಈ ಬಾರಿ ಸಾಕೇತ್ ಏನೂ ಮಾತನಾಡಲಿಲ್ಲ. ಕಾರಣ, ತಂಗಿ ಏನು ಮಾತನಾಡಬೇಡ, ನೀನು ಕ್ಷಮೆ ಕೇಳು ಎಂದು ಹೇಳಿ ಕಳಿಸಿದ್ದಾಳಲ್ಲ. ನೋಡು ಹೇಮಾ, ನಾನು ಕೋಪದಲ್ಲಿ ಆ ರೀತಿ ಮಾತನಾಡಿದೆ. ನಿನ್ನಿಂದ ದುಡಿಸಿಕೊಂಡು ತಿನ್ನುವ ದುರ್ದು ನನಗಿಲ್ಲ. ನೀನು ಹೀಗೆ ಇದ್ದರೆ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಇನ್ನೊಮ್ಮೆ ಹೀಗೆಲ್ಲ ಮಾತನಾಡುವುದಿಲ್ಲ, ಸಾರಿ ಎಂದನು. ಮುಂದುವರಿಯುವುದು. ಧನ್ಯವಾದಗಳು.